ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿನ ವ್ಯವಹಾರ ಅಧ್ಯಯನ, ಭಾಗ 1ಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಅಧ್ಯಯನದಲ್ಲಿ ನಾವಿದ್ದೀವಿ. ಆ ವ್ಯವಹಾರ ಅಧ್ಯಯನ ವಿಷಯದ 2ನೆಯ ಪಾಠವನ್ನು ತಂದಿದ್ದೀನಿ, ಉದ್ಯಮಗಾರಿಕೆ ಅಂತಕ್ಕಂಥದ್ದು. ಇದಕ್ಕಿಂತ ಮುಂಚೆ ನಾನು ಮೊದಲ ಪಾಠ ಆಗಿರ್ತಕ್ಕಂಥ ಬ್ಯಾಂಕಿನ ವ್ಯವಹಾರಗಳು ಅಂತಕ್ಕಂಥ ಒಂದು ಪಾಠದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಆ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ತಾವು ನೋಡದಿದ್ರೆ ಮೇಲೆ ಐ ಬಟನಲ್ಲಿ ಆ ಲಿಂಕ್ ಸಜೆಸ್ಟ್ ಆಗ್ತಿದೆ, ಅದನ್ನು ಒತ್ತಿ ತಾವು ಬ್ಯಾಂಕಿನ ವ್ಯವಹಾರಗಳು ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ತರಗತಿ 6ರಿಂದ 10ನೆಯ ತರಗತಿಯವರೆಗೆ ತೃತೀಯ ಭಾಷೆ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠದ ನೋಟ್ಸ್ಗಳಾಗಿರ್ಬೋದು, ಪ್ರಶ್ನೋತ್ತರಗಳಾಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಇದ್ದಾವೆ. ತಾವುಗಳು ಅವುಗಳನ್ನು ಸಂಬಂಧಪಟ್ಟ ತರಗತಿಯ ವಿಡಿಯೋಗಳನ್ನು ನೋಡ್ಬೋದು. ಇದು ಬರೀ 10ನೇ ತರಗತಿಗೆ ಅಷ್ಟೇ ಅಲ್ಲದೆ NTSC ಆಗಿರ್ಬೋದು, FDA, SDA, KAS, IAS ಪ್ರಿಲಿಮ್ಸ್, ಟೀಚರ್ CET, ಪೊಲೀಸ್ CET, KRTT ಮತ್ತು CTETಗೂ ಕೂಡ ಉಪಯುಕ್ತವಾಗಿದ್ದಾವೆ. ಇವತ್ತು ಉದ್ಯಮಗಾರಿಕೆ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ನೋಡ್ಕೊಂಡು ಬರೋಣ. ಅಭ್ಯಾಸಗಳಲ್ಲಿ ಮೊದಲ ಒಂದು ಇತ್ತು, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರ್ತಕ್ಕಂಥ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿಯನ್ನು ಮಾಡಬೇಕಾಗಿದೆ. ಪ್ರಶ್ನೆ ಇತ್ತು, ಉದ್ಯಮಿ ಎಂಬ ಪದವು ಫ್ರೆಂಚ್ ಪದ ಡ್ಯಾಶ್ದಿಂದ ಬಂದಿದೆ. ಅದು ಎಂಟ್ರಪ್ರೆನ್ಯೂರ್ ಅಂತಕ್ಕಂಥ ಫ್ರೆಂಚ್ ಪದದಿಂದ ಉದ್ಯಮಿ ಅಂತಕ್ಕಂಥ ಪದ ಬಂದಿದೆ. ಪ್ರಶ್ನೆ 2 ಇತ್ತು, ಉದ್ದಿಮೆಯು ಉದ್ದಿಮೆ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಗಳನ್ನು ಏನಂತ ಕರೀತಾರೆ? ಉದ್ಯಮಿ ಉದ್ದಿಮೆಯನ್ನು ಸ್ಥಾಪಿಸಲಿಕ್ಕೆ ಕೈಗೊಳ್ಳತಕ್ಕಂಥ ಕ್ರಿಯೆಗಳಿಗೆ ಉದ್ಯಮಗಾರಿಕೆ ಅಂತ ಕರೀತಾರೆ. ಪ್ರಶ್ನೆ 3, ಅಪೋಲೋ ಆಸ್ಪತ್ರೆಯ ರೂವಾರಿಗಳು ಡ್ಯಾಶ್. ಡಾಕ್ಟರ್ ಪ್ರತಾಪ್ ರೆಡ್ಡಿ ಅವರೇ ಅಪೋಲೋ ಆಸ್ಪತ್ರೆಯ ರೂವಾರಿಗಳು. ಪ್ರಶ್ನೆ 4, ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಡ್ಯಾಶ್. ವಿಪ್ರೋ ಸಂಸ್ಥೆಯ ಅಧ್ಯಕ್ಷರು ಯಾರಪ್ಪ ಅಂದರೆ ಅಜೀಂ ಪ್ರೇಮ್ಜಿ ಅಂತ ಕರಿತೀವಿ. ಮುಖ್ಯ ಪ್ರಶ್ನೆ 2ಕ್ಕೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚೆಯನ್ನು ಮಾಡಿ ಉತ್ತರಗಳನ್ನು ಕಂಡುಕೊಳ್ಬೇಕು. ಅದುವೇ ಇತ್ತು. ಪ್ರಶ್ನೆ 1, ಉದ್ಯಮಿ ಎಂದರೇನು? ಉದ್ಯಮಿ ಅಂದ್ರೆ ಏನಪ್ಪ ಅಂದರೆ ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನಾಗಿದ್ದು ಇವನಲ್ಲಿ ವ್ಯವಹಾರ ನಿರ್ವಹಿಸಲು ಆಡಳಿತ ನಿರ್ವಹಣೆಯ ಕೌಶಲ್ಯ ಮತ್ತು ತಂಡವನ್ನು ನಿರ್ಮಿಸುವ ಸಾಮರ್ಥ್ಯ ಮತ್ತು ಮುಂದಾಳತ್ವದ ಗುಣಗಳನ್ನು ಯಾರು ಹೊಂದಿರ್ತಾರಲ್ಲ ಅವನಿಗೆ ಉದ್ಯಮಿ ಅಂತ ಕರೀತಾರೆ. ಈ ಉದ್ಯಮಿಗೆ ಇರತಕ್ಕಂಥ ಇನ್ನೇನರ ಹೆಸರುಗಳಿದ್ದಾವೆ. ಉದ್ಯಮಶೀಲ ಅಥವಾ ಉದ್ಯಮಗಾರ ಅಂತಲೂ ಕೂಡ ಕರೀತಾರೆ. ಪ್ರಶ್ನೆ 2ಕ್ಕೆ ಬರೋಣ. ಉದ್ಯಮಗಾರಿಕೆಯು ಸಾಹಸ ಕಾರ್ಯವಾಗಿದೆ ಹೇಗೆ? ನಾವು ಈ ಉದ್ಯಮಗಾರಿಕೆಯನ್ನ ಒಂದು ಸಾಹಸ ಕಾರ್ಯ ಅಂತ ಅಂತೀವಿ. ಅದು ಯಾವ ಕಾರಣವಾಗಿ ಸಾಹಸ ಕಾರ್ಯ ಅಂತ ತಾವುಗಳು ಹೇಳಬೇಕು. ಮೊದಲನೇದಾಗಿ ಏನಿದೆಪ್ಪ ಅಂತಂದ್ರೆ ವ್ಯಾಪಾರ ಚಟುವಟಿಕೆಗಳನ್ನು ಅನೇಕ ಯೋಜನೆಗಳ ಮೂಲಕ ಪ್ರಾರಂಭವನ್ನ ಮಾಡಬೇಕಾಗ್ತದೆ. ಯಾರು? ಉದ್ಯಮಗಾರಿಕೆ. 2ನೇದು ಉತ್ಪಾದನಾಂಗಗಳನ್ನು ಸಂಯೋಜಿಸುತ್ತಾನೆ. ಹಾಗಾದರೆ ಉತ್ಪಾದನಾಂಗಗಳಂದ್ರೆ ಏನು? ಈ ಅನುಭೋಗ ಆಗಿರ್ಬೋದು, ವಿತರಕ ಆಗಿರಬಹುದು, ಇವರೆಲ್ಲರ ನಡುವೆ ಏನು ಮಾಡ್ತಾನಪ್ಪ ಅಂದ್ರೆ ಸಂಪರ್ಕವನ್ನು ಸಾಧಿಸಿ ಆತ ಅವುಗಳನ್ನೆಲ್ಲ ಒಂದು ಕೋಆರ್ಡಿನೇಷನ್ ಅನ್ನು, ಸಿಂಕ್ರನೈಸೇಷನ್ ಅನ್ನು ಮಾಡಬೇಕಾಗ್ತದೆ. ಸಂಯೋಜನೆಯನ್ನು ಕೂಡಿಸ್ತಕ್ಕಂಥ ಕೆಲಸ ಆಗ್ತದೆ. ಮುಂದಿಂದು ಉತ್ಪಾದಿಸುವ ವಸ್ತುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳುತ್ತಾನೆ. ಅದು ವಸ್ತುವಿನ ಬಗ್ಗೆ ಆಗಿರ್ಬೋದು, ತಾಂತ್ರಿಕತೆ ಬಗ್ಗೆ, ಮಾರುಕಟ್ಟೆ ಮತ್ತು ಉದ್ಯೋಗ ಇತರೆ ವಿಷಯದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗ್ತದೆ. ಮುಂದಿಂದು ಉದ್ಯಮಿಯು ಎಲ್ಲ ಅಂಶಗಳನ್ನು ಸಮಂಜಸವಾಗಿ ಸಂಯೋಜನೆಯನ್ನು ಮಾಡಬೇಕಾಗ್ತದೆ. ಉದ್ಯಮಿಯು ಹೊಸ ಹೊಸ ವಿಧಾನಗಳನ್ನು ರೂಢಿಗೆ ತರ್ತಾನೆ. ಹಣಕಾಸಿನ ಸಂಪೂರ್ಣ ಆಯವ್ಯಯವನ್ನು ಬಡ್ಜೆಟನ್ನು ನಿಭಾಯಿಸಬೇಕಾಗ್ತದೆ. ಅಷ್ಟೇ ಅಲ್ಲದೆ ಈ ಉದ್ಯಮದಲ್ಲಿ ಕಷ್ಟ ನಷ್ಟ ಅನುಭವಿಸಬೇಕಾಗ್ತದೆ ಮತ್ತು ಅನಿಶ್ಚಿತತೆಯೂ ಸಹಿತ ಇರ್ತದೆ. ಕಡೆಗೆ ವ್ಯಾಪಾರ ಮಾರ್ಗಗಳ ಕುರಿತು ಮಾರ್ಗದರ್ಶನವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಅಂಶಗಳಿಂದ ನಾವೇನು ಹೇಳ್ಬೋದಪ್ಪ ಅಂದರೆ ಉದ್ಯಮಗಾರಿಕೆ ಒಂದು ಸಾಹಸ ಕಾರ್ಯವೇ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಯಾವುವು? ಸೃಜನಾತ್ಮಕತೆ. ಏನಾದರೂ ವಸ್ತನವನ್ನಲ್ಲಿ ಏನಾಗಿರಬೇಕು ಕಂಡುಕೊಳ್ಬೇಕು. ಕ್ರಿಯಾತ್ಮಕವಾಗಿ, ಸಂಪೂರ್ಣವಾಗಿ ಕ್ರಿಯಾತ್ಮಕ ಚಟುವಟಿಕೆಯಿಂದ ಕೆಲಸಗಳು ಕೂಡಿರಬೇಕು. ತಂಡಗಳನ್ನು ಕಟ್ತಕ್ಕಂಥ ಜ್ಞಾನ ಇರಬೇಕು. ಏನಾದರೂ ಸಮಸ್ಯೆ ಬಂದರೆ ಆ ಸಮಸ್ಯೆಯಿಂದ ಹೇಗೆ ಪರಿಹಾರವನ್ನು ಹೊಂದಬೇಕಂತಕ್ಕಂಥದ್ದನ್ನು ಕೂಡ ರೂಢಿಸ್ಕೊಳ್ಬೇಕು.
ಉದ್ಯಮದಲ್ಲಿ ನಷ್ಟ ಆಗ್ತದ, ಆ ನಷ್ಟವನ್ನು ಭರಿಸಲಿಕ್ಕೂ ಕೂಡ ಆತ ಸಿದ್ಧನಿರಬೇಕು. ವಚನಬದ್ಧತೆ, ಕೊಟ್ಟ ಮಾತಿನ ಹಾಗೆ ನಡೆದುಕೊಳ್ತಕ್ಕಂಥ ಗುಣ ಇರಬೇಕು. ಹೊಸ ಹೊಸ ಪದ್ಧತಿಗಳನ್ನು ರೂಢಿಗೆ ತರಬೇಕು. ಅಷ್ಟೇ ಅಲ್ಲದೆ ಇಡೀ ತಂಡವನ್ನು ಸಂಪೂರ್ಣವಾಗಿ ನಾಯಕತ್ವದ ಮೇಲೆ ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಗುಣನೂ ಕೂಡ ಉದ್ದಿಮೆಗಾರಿಕೆ ಹೊಂದಿರಬೇಕು. ಪ್ರಚೋದನೆಯ ಸಾಧನೆ, ಸೊ ಗುರಿ ಮುಟ್ಟುವಿಕೆ, ಏನೋ ಒಂದು ಗುರಿ ಇರ್ತದ, ಗೋಲ್ ಇರ್ತದ, ಅದನ್ನು ರೀಚ್ ಆಗಲಿಕ್ಕೆ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಬೇಕಾಗದ. ಅಷ್ಟೇ ಅಲ್ಲದೆ ಆತ್ಮವಿಶ್ವಾಸದಿಂದ ಏನು ಮಾಡಬೇಕಪ್ಪ ಅಂದ್ರೆ ಉದ್ಯಮಿದಾರ ಇರಬೇಕು. ಇವೆಲ್ಲವುಗಳು ಉದ್ಯಮಗಾರಿಕೆಯ ಗುಣಲಕ್ಷಣಗಳು ಆಗಿದ್ದವು. ಪ್ರಶ್ನೆ 4, ಉದ್ಯಮಿಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಹಾಗಾದ್ರೆ ಉದ್ಯಮಿಯ ಪ್ರಾಮುಖ್ಯತೆ ಏನದ? ಒಂದನೇದು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡೋದು, ಇದು ಉದ್ಯಮಿಯ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇದು ಇಡೀ ಒಂದು ದೇಶದ ಯಶಸ್ಸಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಬೆಳವಣಿಗೆ, ಈ ಮೂರು ಏನಾಗಿದ್ದಾವಪ್ಪ ಅಂದ್ರೆ ಉದ್ಯಮಿ ಮೇಲೆ ನಿಂತ್ಕೊಂಡಿದ್ದಾವೆ. ಸಮಯೋಚಿತ ವಿಮರ್ಶಾತ್ಮಕ ನಿರ್ಧಾರಗಳನ್ನು ಕೈಗೊಳ್ತಾನೆ ಉದ್ಯಮಿ. ಆತ ಮಾಡ್ತಕ್ಕಂಥ ಉಳಿತಾಯಗಳಿಂದ ಬಂಡವಾಳಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಬೆಳೆಸ್ತಾನೆ. ಆಮೇಲೆ ಒಂದು ದೇಶದ ಮೌಲ್ಯಾಧಾರಿತ ಸಂಪತ್ತನ್ನು ಆತ ಸೃಜನೆ ಮಾಡ್ತಾನೆ. ಹೊಸ ವಸ್ತುಗಳಾಗಿರ್ಬೋದು, ಸೇವೆಗಳನ್ನು ಉತ್ಪಾದಿಸಿ ಮಾರಾಟಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಉದ್ಯಮಿಯ ಕೆಲಸ ಆಗಿ ಹೋಗಿದೆ. ಕಡೆಗಿರ್ತಕ್ಕಂಥದ್ದು ಲಾಭ ಗಳಿಕೆ ಅಂತ ಕರೀತಾರೆ. ಲಾಭವನ್ನು ಸಹಿತ ಏನು ಮಾಡ್ತಾನಪ್ಪ ಅಂದ್ರೆ ಉದ್ಯಮಿ ಪಡ್ಕೊಳ್ತಾನೆ. ಇಷ್ಟು ನಾವು ಪಠ್ಯಾಧಾರಿತ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಇನ್ನು ಒಂದು 3-4 ಹೆಚ್ಚಿನ ಪ್ರಶ್ನೋತ್ತರಗಳಿದ್ದಾವೆ, ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ. ಉದ್ಯಮಗಾರಿಕೆ ಅಂದರೆ ಏನು? ಯಾವುದಕ್ಕೆ ಉದ್ಯಮಗಾರಿಕೆ ಅಂತ ಕರೀತಾರೆ? ಒಬ್ಬ ಉದ್ಯಮಿ ತನ್ನ ಉದ್ದಿಮೆಯನ್ನು ಸ್ಥಾಪಿಸಬೇಕಾದ್ರೆ ಕೈಗೊಳ್ಳತಕ್ಕಂಥ ಕ್ರಿಯೆಯನ್ನು ಉದ್ಯಮಗಾರಿಕೆ ಅಂತ ಕರೀತಾರೆ. ಪ್ರಶ್ನೆ 2 ಬತ್ತು. ವ್ಯವಹಾರಗಳನ್ನು ಸ್ಥಾಪಿಸಲಿಕ್ಕೆ ಅನುಕೂಲವಾಗ್ತಕ್ಕಂಥ ಸಂಸ್ಥೆಗಳು ಯಾವ್ಯಾವು? ಅದು ಜಾಹೀರಾತು ಸಂಸ್ಥೆಗಳಾಗಿರ್ಬೋದು, ಮಾರುಕಟ್ಟೆ ಸಲಹಾ ಸಂಸ್ಥೆಗಳಾಗಿರ್ಬೋದು, ಕೈಗಾರಿಕಾ ಸಲಹಾ ಸಂಸ್ಥೆಗಳಾಗಿರ್ಬೋದು, ವಸ್ತುಗಳನ್ನು ಬಾಡಿಗೆ ಕೊಡೋದಾಗಿರ್ಬೋದು ಮತ್ತು ಗುತ್ತಿಗೆಯನ್ನು ಕೊಡ್ತಕ್ಕಂಥ ಸಂಸ್ಥೆಗಳು, ಛಾಯಾಪ್ರತಿಯನ್ನು ತೆಗಿತಕ್ಕಂಥ ಕೇಂದ್ರಗಳು, ಕೈಗಾರಿಕೆಯ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು, ಇವೆಲ್ಲವುಗಳು ಏನಿದಾವಪ್ಪ ಅಂದ್ರೆ ವ್ಯವಹಾರಗಳನ್ನು ಸ್ಥಾಪಿಸಲಿಕ್ಕೆ ಇರ್ತಕ್ಕಂಥ ಅನುಕೂಲವನ್ನು ಕೊಡ್ತಕ್ಕಂಥ ಸಂಸ್ಥೆಗಳು. ಮುಂದಿನ ಪ್ರಶ್ನೆ ಇತ್ತು, ಸ್ವಯಂ ಉದ್ಯೋಗಕ್ಕಾಗಿ ಸಾಲವನ್ನು ಕೊಡ್ತಕ್ಕಂಥ ಸಂಸ್ಥೆಗಳು ಯಾವುವು? ನಾವು ಸ್ವತಃ ಉದ್ಯೋಗವನ್ನು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಂಸ್ಥೆಗಳು ನಮಗೆ ಸಾಲವನ್ನು ಕೊಡ್ತವೆ. ಅವುಗಳಲ್ಲಿ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, ಇದನ್ನು IDBI ಅಂತ ಕರೀತಾರೆ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್, ಇದನ್ನು ನಬಾರ್ಡ್ ಅಂತ ಕರೀತಾರೆ. ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್. ಆಮದು ಮತ್ತು ರಫ್ತು ಬ್ಯಾಂಕ್, ಇದನ್ನು ಎಕ್ಸಿಮ್ ಬ್ಯಾಂಕ್ ಅಂತ ಕರೀತಾರೆ. ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್, ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ, IFCI ಅಂತ ಕರೀತಾರೆ. ಇವೆಲ್ಲವುಗಳು ಏನಿದಾವಪ್ಪ ಅಂದ್ರೆ ಸ್ವಯಂ ಉದ್ಯೋಗಕ್ಕಾಗಿ ಸಾಲವನ್ನು ಕೊಡ್ತಕ್ಕಂಥ ಸಂಸ್ಥೆಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ ಇತ್ತು, ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು ಯಾವುವು? ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು, ಸಣ್ಣ ಕೈಗಾರಿಕಾ ಕೇಂದ್ರಗಳ ಅಭಿವೃದ್ಧಿ ಸಂಸ್ಥೆ, ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ, ಸಣ್ಣ ಪ್ರಮಾಣದ ಕೈಗಾರಿಕಾ ಸಂಸ್ಥೆ, ಕೈಗಾರಿಕಾ ಪ್ರದೇಶಗಳು, ಇವೆಲ್ಲವುಗಳು ಕೂಡ ಏನಿದಾವಪ್ಪ ಅಂದ್ರೆ ಉದ್ಯಮಿಗಳ ಪ್ರವರ್ತಕ ಸಂಸ್ಥೆಗಳು ಆಗಿದ್ದಾವೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ ವ್ಯವಹಾರ ಅಧ್ಯಯನ 2ನೆಯ ಪಾಠ ಉದ್ಯಮಗಾರಿಕೆ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ. ನನಗೆ ಭರವಸೆ ಇದೆ ಈ ಪಾಠ ಪ್ರಶ್ನೋತ್ತರಗಳು ತಮಗೆ ಬಹಳಷ್ಟು ಸರಳವಾಗಿ ಸಂಕ್ಷಿಪ್ತವಾಗಿ ಅರ್ಥ ಆಗಿದೆ ಅಂತದ್ದು. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋದ ಕುರಿತಾಗಿ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ನಲ್ಲಿ ಪೋಸ್ಟ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶಾಲೆಯ ವಾಟ್ಸಪ್ ಗ್ರೂಪ್ಗಲ್ಲಿನೂ ಕೂಡ ತಾವುಗಳು ವಿಡಿಯೋವನ್ನು ಶೇರ್ ಮಾಡಿ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐ ಬಟನ್ನಲ್ಲಿ ಶೋ ಆಗ್ತಾ ಇದೆ, ಸಜೆಸ್ಟ್ ಆಗ್ತಿದೆ. ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ತಾವುಗಳು ನೋಡ್ಬೋದು. ಸಿಗುವ ಮತ್ತೆ ಹೊಸ